ಆನ್ಲೈನ್ ಗೇಮಿಂಗ್ ಕಂಪನಿ ಮೇಲೆ ಹೋರಾಟಗಾರರು ಅಟ್ಯಾಕ್ ಮಾಡಿರುವಂತ ಘಟನೆ ನಡೆದಿದೆ. ಆನ್ಲೈನ್ ಗೇಮಿಂಗ್ ಕಂಪನಿಗೆ ಕನ್ನಡ ಪರ ಸಂಘಟನೆ ನುಗ್ಗಿದೆ. ಕೋರಮಂಗಲದ ಗೋಲ್ಡನ್ ಏಸಸ್ ಪೋಕರ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಕೋರಮಂಗಲದ ಗೋಲ್ಡನ್ ಏಸಸ್ ಪೋಕರ್ ಮೇಲೆ ದಾಳಿಯಾಗಿರುವಂಥದ್ದು ಕನ್ನಡ ಪರ ಸಂಘಟನೆ ನಮ್ಮ ಕರ್ನಾಟಕ ಸೇನೆಯಿಂದ ಧ್ವಂಸ ಮಾಡಲಾಗಿದೆ. ಬೆಟ್ಟಿಂಗ್ ಕಂಪನಿ ಗೋಲ್ಡನ್ ಏಸಸ್ ಪೋಕರ್ ರೂಮ್ ಅನ್ನ ಧ್ವಂಸಗೊಳಿಸಲಾಗಿದೆ. ಆನ್ಲೈನ್ ಬೆಟ್ಟಿಂಗ್ ಆಡುವಾಗಲೇ ಸಂಘಟನೆಯಿಂದ ದಾಳಿಯನ್ನ ನಡೆಸಲಾಗಿದೆ. ದಾಳಿ ನಡೆಸಿ ಪೀಠೋಪಕರಣಗಳನ್ನ ಧ್ವಂಸಗೊಳಿಸಿದ್ದಾರೆ, ಪುಡಿ ಪುಡಿ ಮಾಡಿದ್ದಾರೆ ಹೋರಾಟಗಾರರು. ಕೋರಮಂಗಲದಲ್ಲಿರುವಂತಹ ಈ ಒಂದು ಗೋಲ್ಡನ್ ಏಸಸ್ ಪೋಕರ್ ಗೇಮಿಂಗ್ ಕಂಪನಿ ಏನಿದೆ ಅಲ್ಲಿ ಈ ಸಂಘಟನೆ ದಾಳಿ ಮಾಡ್ತಾ ಇದ್ದಂತೆ ಗ್ರಾಹಕರು ಎದ್ನೋ ಬಿದ್ನೋ ಅಂತ ಓಡ್ ಹೋಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ, ಕನ್ನಡ ಪರ ಸಂಘಟನೆ ಸೇನೆ ದಾಳಿಯನ್ನ ನಡೆಸಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಕೋರಮಂಗಲದ ಗೋಲ್ಡನ್ ಏಸಸ್ ಪೋಕರ್ ಕಂಪನಿ ಮೇಲೆ ದಾಳಿ ಮಾಡಿದ್ದಾರೆ, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಇಲ್ಲಿ ಆನ್ಲೈನ್ ಬೆಟ್ಟಿಂಗ್ ದಂಧೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕನ್ನಡ ಸೇನೆ ಅಂತಕ್ಕಂಥ ಒಂದು ಕನ್ನಡ ಪರ ಸಂಘಟನೆ ಇವತ್ತು ಆ ಕಚೇರಿಯ ಮೇಲೆ ಒಂದು ದಾಳಿಯನ್ನ ಮಾಡಿದ್ರು. ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನ ಅಲ್ಲಿ ಸಿಬ್ಬಂದಿ ಸೇರಿದಂತೆ ಸುಮಾರು 50ಕ್ಕೂ ಹೆಚ್ಚು ಜನ ಒಂದು ಆನ್ಲೈನ್ ಗೇಮಿಂಗ್ ಅಂದ್ರೆ ಬೆಟ್ಟಿಂಗ್ ದಂಧೆಗಳಲ್ಲಿ ಗೇಮಿಂಗ್ ದಂಧೆಯಲ್ಲಿ ತೊಡಗಿರೋದು ಬೆಳಕಿಗೆ ಬಂತು. ಕೂಡಲೇ ಇದರಿಂದ ಒಂದು ರೀತಿಯಾಗಿ ಕೆಲವರು ಆ ಗೇಮಿಂಗ್ ಇದು ದಂಧೆಗೆ ಬಿದ್ದು ಅವರ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ಹಿಂದೆ ಒಂದು ಕೆಲವೊಮ್ಮೆ ವಾರ್ನಿಂಗ್ ಸಹ ಮಾಡಿದ್ರು, ಇದನ್ನ ಸ್ಟಾಪ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ. ಆದ್ರೂ ಸಹ ಅವರು ಯಾವುದೇ ವಾರ್ನಿಂಗ್ಗಳಿಗೂ ಸಹ ಬೆಲೆ ಕೊಡದೆ ತಮ್ಮ ಆನ್ಲೈನ್ ಗೇಮಿಂಗ್ ಆಪ್ಗಳನ್ನ ಗೇಮಿಂಗ್ ಇದನ್ನ ದಂಧೆಯನ್ನ ಮುಂದುವರಿಸಿಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕನ್ನಡ ಸೇನೆಯ ಸುಮಾರು ಕಾರ್ಯಕರ್ತರು ಅಲ್ಲಿಗೆ ಭೇಟಿ ಕೊಟ್ಟು ಏಕಾಏಕಿ ದಾಳಿಯನ್ನ ಸಹ ಮಾಡ್ತಾರೆ. ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಜನ ಏನಲ್ಲಿ ಭಾಗಿಯಾಗಿದ್ರು, ಆನ್ಲೈನ್ ಗೇಮಿಂಗ್ ದಲ್ಲಿ ಹಣವನ್ನ ತೊಡಸಿ ಭಾಗಿಯಾಗಿದ್ರು, ಅವರು ಸಹ ಅಲ್ಲಿಂದ ಕಾಲ್ಕಿಳುವಂತ ಕೆಲಸವನ್ನ ಸಹ ಮಾಡ್ತಾರೆ. ಸಿಬ್ಬಂದಿಯೂ ಸಹ ಯಾವಾಗ ಕನ್ನಡ ಪರ ಸಂಘಟನೆಗಳು ದಾಳಿ ಮಾಡಿದ್ರು ಅಲ್ಲಿ ಪೀಠೋಪಕರಣಗಳನ್ನ ಧ್ವಂಸ ಮಾಡಿದಂತ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿಂದ ಕಿಲುವಂತ ಕೆಲಸ ಸಹ ಆಗಿದೆ. ಈಗ ಅಷ್ಟರಲ್ಲಾಗಲೇ ಪೊಲೀಸರಿಗೂ ಸಹ ಮಾಹಿತಿ ಸಿಕ್ಕುತ್ತೆ. ಸ್ಥಳಕ್ಕೆ ಬಂದಂತ ಪೊಲೀಸರು ಏನು ಈ ಒಂದು ಗೋಲ್ಡನ್ ಗೇಮಿಂಗ್ ಪೋಕರ್ ಅಂತ ಒಂದು ಗೇಮಿಂಗ್ ಆಪ್ ಸಂಸ್ಥೆ ಇದೆ, ಅದರ ಕೆಲವೊಂದು ಸಿಬ್ಬಂದಿಗಳನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಉಳಿದಂತೆ ಅಲ್ಲಿ ಬಂದು ಏಕಾಏಕಿ ದಾಳಿ ಮಾಡಿ ಪೀಠೋಪಕರಣಗಳನ್ನು ಧ್ವಂಸ ಮಾಡಿದಂತ ಕಾರ್ಯಕರ್ತರನ್ನು ಸಹ ವಶಕ್ಕೆ ಪಡೆದುಕೊಂಡು ಈಗ ಯಾವ ಕಾರಣಕ್ಕಾಗಿ ದಾಳಿ ಮಾಡಿದ್ರು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ದೂರು ಕೊಟ್ಟಿದ್ರ, ಇವರೇ ಏಕಾಏಕಿ ದಾಳಿ ಮಾಡಿ ಆ ಪೀಠೋಪಕರಣಗಳನ್ನ ಧ್ವಂಸ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿಯಿಂದಲೂ ಸಹ ಹೇಳಿಕೆಯನ್ನ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಏನ್ ದಾಳಿ ಮಾಡಿದ್ರು ಅವರಿಂದಲೂ ಸಹ ಮಾಹಿತಿಯನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಂಜುನಾಥ್.
ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಒಂದು ಕಡೆ ದಾಳಿ ಮಾಡ್ತಾ ಇದ್ದಂತೆ ಗ್ರಾಹಕರು ಓಡಿ ಹೋಗ್ತಾ ಇರುವಂಥ ಸಂದರ್ಭ, ಮತ್ತೊಂದು ಕಡೆ ಈ ಗೋಲ್ಡನ್ ಏಸಸ್ ಪೋಕರ್ ರೂಮ್ ಅಂತ ಏನಿದೆ ಅದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಕೋರಮಂಗಲದಲ್ಲಿರುವಂಥ ಆನ್ಲೈನ್ ಗೇಮಿಂಗ್ ಕಂಪನಿ ಇದು. ಇಲ್ಲಿ ಹೋರಾಟಗಾರರು ದಿಢೀರಂತ ದಾಳಿಯನ್ನು ನಡೆಸ್ತಾರೆ. ಹಿಂದೆ ಎಲ್ಲ ಈ ಥರದ್ದೆಲ್ಲ ಮಾಡಬಾರ್ದು, ಮುಚ್ಚಬೇಕು ಅಂತೇಳಿ ಅವರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸ ಕೂಡ ಆಗಿತ್ತು. ಬಟ್ ಆದರೆ ಅದಕ್ಕೆ ಅವರು ಕಿವಿ ಕೊಡದೆ ಯಥಾ ಪ್ರಕಾರವಾಗಿ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ನೋಡಿ ವಾಗ್ವಾದಕ್ಕೆ ಇಳಿದಿದ್ದಾರೆ ಅಲ್ಲಿನ ಸಿಬ್ಬಂದಿಗಳ ಜೊತೆಗೆ. ಆಮೇಲೆ ವಿಷಯ ಗೊತ್ತಾಗ್ತಾ ಇದ್ದಂತೆ ಅಲ್ಲಿಗೆ ಪೊಲೀಸರು ಕೂಡ ಈಗ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಆ ರೂಮ್ನಲ್ಲಿದ್ದಂತಹ ಪೀಠೋಪಕರಣಗಳೇನಿದೆ ಅದೆಲ್ಲವನ್ನೂ ಕೂಡ ಹೋರಾಟಗಾರರು ಧ್ವಂಸಗೊಳಿಸಿದ್ದಾರೆ, ಪುಡಿಗಟ್ಟಿದ್ದಾರೆ. ಮಾತಿನ ಚಕಮಕಿ ನಡೆದಿದೆ. ಆಮೇಲೆ ದಿಢೀರಂತ ಇವರು ಅಲ್ಲಿಗೆ ಕಾಲಿಡ್ತಾ ಇದ್ದಂತೆ ಅಲ್ಲಿದ್ದಂತಹ ಆನ್ಲೈನ್ ಗೇಮಿಂಗ್ನಲ್ಲಿ ತೊಡಗಿದ್ದಂತಹ ಗ್ರಾಹಕರೇನಿರ್ತಾರೆ ಅವರೆಲ್ಲರೂ ಕೂಡ ಅಲ್ಲಿಂದ ಕಾಲು ಕಿತ್ತಿದ್ದಾರೆ. ಕನ್ನಡ ಪರ ಸಂಘಟನೆ ನಮ್ಮ ಕರ್ನಾಟಕ ಸೇನೆ ಹೋರಾಟಗಾರರು ಅಲ್ಲಿಗೆ ದಿಢೀರಂತ ದಾಳಿಯನ್ನು ನಡೆಸಿ ಅಟ್ಯಾಕ್ ಮಾಡಿ ಅಲ್ಲಿದ್ದಂತಹ ಎಲ್ಲ ಪೀಠೋಪಕರಣಗಳನ್ನು ಕೂಡ ಧ್ವಂಸಗೊಳಿಸಿದ್ದಾರೆ. ನೋಡಿ, ಆನ್ಲೈನ್ ಗೇಮಿಂಗ್ನಿಂದ ಅದೆಷ್ಟೋ ಮಂದಿ ಜೀವ ಕಳ್ಕೊಂಡಿದ್ದಾರೆ, ಮನೆ ಮಠ ಮಾರ್ಕೊಂಡಿದ್ದಾರೆ. ಎಂಥ ಪರಿಸ್ಥಿತಿಗೆ ಬರ್ತಾರೆ ಅಂತೇಳಿ ಏನೋ ಹಣದ ಆಸೆಯನ್ನು ತೋರಿಸಿ ಆನ್ಲೈನ್ ಗೇಮಿಂಗ್ನಲ್ಲಿ ಬೆಟ್ಟಿಂಗು ಇದರಲ್ಲೆಲ್ಲ ಎಷ್ಟೊಂದು ಜನ ಜೀವ ಕಳ್ಕೊಂಡಿದ್ದಾರೆ. ಆದರೂ ಕೂಡ ಈ ಥರದ್ದು ಕಂಪನಿಗಳನ್ನು ನಡೆಸ್ಕೊಂಡು ಈ ಒಂದು ರೂಮ್ ನಡೆಸ್ತಾ ಇದ್ರಲ್ಲ ಕೋರಮಂಗಲದಲ್ಲಿ, ಹಿಂದೆ ಕೂಡ ಎಚ್ಚರಿಕೆ ಕೊಡುವಂಥ ಕೆಲಸ ಆಗಿತ್ತು. ಬಟ್ ಆದರೆ ಅವರು ಅದನ್ನು ಮುಂದುವರಿಸಿದ್ರು.